ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಟ್ರಪ್ಪ? ಮನೆಯೆಲ್ಲ ಬೋಟ್ ನೆಕ್ ಕಟ್ಟಿಂಗು ಸ್ಟಿಚಿಂಗು ಎಲ್ಲ ಹೇಳ್ಕೊಟ್ಟಿದ್ದೆ, ನೋಡ್ಕೊಂಡ್ರಾ? ಎಲ್ಲ ಕಲ್ತ್ಕೊಂಡಿದ್ದೀರಲ್ಲ. ಇವತ್ತು ನಾನು ಪಫ್ ಸ್ಲೀವ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಇಲ್ಲ, ಒಂದು 5 ನರಿಗೆ ಬರೋ ಥರ ಹೇಳ್ಕೊಡ್ತೀನಿ. ನೆನ್ನೆ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿಟ್ಟಿದ್ವಿ ಅಲ್ಲ, ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಫ್ ಸ್ಲೀವ್ ಹೇಳ್ತೀನಿ, ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಧಾನಕ್ಕೆ ನೋಡಿಕೊಂಡು ಆಮೇಲೆ ನೀವು ಮಾಡ್ಕೊಳ್ಳಿ. ಡ್ರೆಸ್ಸಿಗೂ ಮಾಡ್ಕೋಬೋದು, ಬ್ಲೌಸ್ಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಡ್ರೆಸ್ಸಿಗೆ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಫುಲ್ ಸ್ಲೀವ್ ಆದರೂ ಮಾಡ್ಕೋಬೋದು, ಇಲ್ಲ ಹಾಫ್ ಸ್ಲೀವು, ಇಲ್ಲಿಗೆ ಎಷ್ಟಾದರೂ ಮಾಡ್ಕೋಬೋದು. ಮೇಲ್ಗಡೆ ಬಫ್ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ, ಕಟ್ಟಿಂಗು ಡ್ರೆಸ್ಗೂ ಬ್ಲೌಸ್ಗೂ ಎಲ್ಲ ಸೇಮೇ ಇರುತ್ತೆ, ಏನೂ ಚೇಂಜಸ್ ಇರೋಲ್ಲ. ನೀವು ಡ್ರೆಸ್ಸಿಗಾದರೂ ಮಾಡ್ಕೊಳ್ಳಿ, ಬ್ಲೌಸ್ಗಾದರೂ ಮಾಡ್ಕೊಳ್ಳಿ. ಫಸ್ಟು ನೀವು ಪೇಪರ್ ಕಟ್ಟಿಂಗ್ ಮಾಡಿ. ನಾನು ಕಟ್ಟಿಂಗು ಸ್ಟಿಚಿಂಗು ಒಟ್ಟಿಗೆ ಇರೋದ್ರಿಂದ ನಾನು ಡೈರೆಕ್ಟಾಗಿ ಲೈನಿಂಗಿಗೆ ಮಾರ್ಕ್ ಹಾಕ್ತೀನಿ. ಓಕೆನಾ? ಸರಿ, ಬನ್ನಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಇದೇನಪ್ಪ ಇವತ್ತು ಫಸ್ಟ್ ಹೇಳ್ತಾರೆ ಅಂದ್ಕೊಂಡ್ರಾ? ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ, ಮ್ಯಾಮ್ ಕಂಟಿನ್ಯೂಸ್ ಆಗಿ ನಿಮ್ಮ ವೀಡಿಯೋಸ್ ಬರ್ತಾ ಇಲ್ಲ, ಯಾಕೆ ಅಂತ. ಏನಕ್ಕೆ ಅಂತಂದರೆ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಅದು ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರಲ್ಲ. ನೀವು ಯಾವುದೋ ಮಧ್ಯೆ ಬರ್ತಾ ಇರುತ್ತೆ, ಅದು ನೋಡ್ಕೊತೀರಾ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ರೆ ನಾನು ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರುತ್ತೆ. ನಾನು ಕಂಟಿನ್ಯೂಸ್ ಆಗಿ ನಿಮ್ಗೆ ಡೈಲಿ ಬರ್ತಾ ಹೋಗುತ್ತಲ್ವಾ, ಆವಾಗ ನಾನು ಒಂದಾದ್ಮೇಲೆ ನಿಮಗೆ ವೀಡಿಯೋಸು ಸಿಗ್ತಾ ಹೋಗುತ್ತೆ. ಓಕೆನಾ? ಅರ್ಥ ಆಯ್ತಾ ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತ? ಓಕೆ ಕಣ್ರೋ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಫಸ್ಟ್ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ ಸರಿ, ಬನ್ನಿ ಇವಾಗ ಕಟಿಂಗ್ ಹೇಗೆ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಓಕೆ, ಫಸ್ಟು ತೋಳಿನ ಉದ್ದ ತೊಗೊಳ್ಳೋಣ. ರೆಡಿ ಬಂದು 10 ಇಂಚ್ ಬೇಕು, ಹಾಗಾಗಿ ನಾವು 11 ಇಂಚಿನ ತೊಗೊತಾ ಇದ್ದೀನಿ. ಓಕೆ, ತೋಳಿನ ಉದ್ದ ರೆಡಿ 10 ಇಂಚ್ ಬೇಕು. 10 ಇಂಚ್ ಬೇಕಾಗಿರೋದು, 1 ಇಂಚ್ ಎಕ್ಸ್ಟ್ರಾ, 11 ಇಂಚು ತೋಳಿನ ಉದ್ದ. ಪಫ್ ಸ್ಲೀವ್ ಆಮೇಲೆ ಬರುತ್ತೆ. ಫಸ್ಟು ಮಾಮೂಲಿ ಕಟಿಂಗ್ ಮಾರ್ಕ್ ಹಾಕೋಣ. ರೆಡಿ ಬಂದು ಅವ್ರಿಗೆ 5 ಇದೆ, 5 ಇಂಚ್ ಬೇಕು. ಓಕೆ, 5 ಇಂಚಿಗೆ 4.75 ಬೇಕು. ನಾನು ಒಂಚೂರು ಲೂಸ್ ಕೊಡ್ತಾ ಇದ್ದೀನಿ, ಪಫ್ ಸ್ಲೀವ್ ಆಗಿರೋದ್ರಿಂದ. ಅದಕ್ಕೆ 1.25 ಎಕ್ಸ್ಟ್ರಾ. 5ಕ್ಕೆ 1.25 ಎಕ್ಸ್ಟ್ರಾ ಕೊಟ್ಟರೆ ಎಷ್ಟಾಗುತ್ತೆ? 6.25 ಆಗುತ್ತೆ. ಓಕೆ, ಇಲ್ಲಿ ತೋಳಿನ ಉದ್ದ ರೆಡಿ 11 ತೊಗೊಂಡಿದ್ದೀನಿ. 11ರಲ್ಲಿ 2 ಕಮ್ಮಿ ಮಾಡಿದ್ರೆ 9 ಇಂಚ್ ಬರುತ್ತೆ. ಇಲ್ಲ 2.25 ಕೂಡ ನಾವು ಕಮ್ಮಿ ಮಾಡ್ಕೋಬೋದು. 2 ಅಥವಾ 2.25 ಮಾಡಿಕೊಂಡ್ರೆ ತುಂಬ ಚೆನ್ನಾಗೇ ಬರುತ್ತೆ. ಓಕೆ, 3 ಇಂಚು ಸ್ಟ್ರೈಟ್ ಬಂದು ಇಲ್ಲಿ ಡೌನ್ ಬರಬೇಕು. ಆಮೇಲೆ ಇಲ್ಲಿಂದ 2 ಇಂಚು, ಇಲ್ಲಿ 2 ಇಂಚು ಮುಂದೆ ಹೋಗಬೇಕು. ಇಲ್ಲಿಂದ ಈ ರೀತಿ ಶೇಪ್ನ ತೆಗಿಬೇಕು. ಅರ್ಥ ಆಯ್ತಲ್ಲ? ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ತೋಳಿನ ಉದ್ದ ರೆಡಿ 10 ಇಂಚ್ ಬೇಕು, 1 ಇಂಚ್ ಎಕ್ಸ್ಟ್ರಾ 11 ಇಂಚಿನ ತಗೋಬೇಕು. ಓಕೆನಾ? ನೆಕ್ಸ್ಟು ರೆಡಿ ಬಂದು 5 ಇಂಚ್ ಬೇಕು. 5 ಇಂಚಿಗೆ ಕಚ್ಚಾ ಸೇರಿಸ್ಲಿಕ್ಕೆ 1.25 ಎಕ್ಸ್ಟ್ರಾ, ಟೋಟಲ್ಲು 6.25ನ ತೊಗೊಂಡಿದ್ದೀನಿ. ಆಮೇಲೆ ತೋಳಿನ ಕೆಳಭಾಗ ಅಂದರೆ ಸ್ಟಿಚಿಂಗ್ ಮಾಡುವ ಜಾಗದಲ್ಲಿ ತೋಳಿನ ಉದ್ದಕ್ಕಿಂತ 2 ಅಥವಾ 2.25ನ ಕಮ್ಮಿ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ ಹಾಕ್ಕೋಬೇಕು. 3 ಇಂಚು ಸ್ಟ್ರೈಟ್ ಬಂದು ಆಮೇಲೆ ಕರು ಶೇಪಲ್ಲಿ ಇದನ್ನು ತಕ್ಕೋಬೇಕು. ಇಷ್ಟೇ ಸ್ಲೀವ್ ಕಟ್ಟಿಂಗ್, ಎಷ್ಟು ಈಸಿ ನೋಡಿ. ಓಕೆನಾ? ಇದು ಮಾಮೂಲಿ ಸ್ಲೀವ್ ಆಯಿತು. ಈಗ ಪಫ್ ಸ್ಲೀವ್ ಆಗಿರೋದ್ರಿಂದ ಇವರು ತುಂಬ ನರಿಗೆ ಬೇಡ, 5 ನರಿಗೆ ಸಾಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 3 ಇಂಚನ್ನ ಕೊಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಜಾಸ್ತಿ ಬೇಕು ಅಂದರೆ ಈ ಲೆಂತ್ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ಲೆಂತ್ನ ಜಾಸ್ತಿ ಮಾಡಿದಷ್ಟು ನರಿಗೆ ಜಾಸ್ತಿ ಬರುತ್ತೆ. ಇವರು 5 ನರಿಗೆ ಅಂತ ಹೇಳಿರೋದ್ರಿಂದ ನಾನು 3 ಇಂಚನ್ನ ತೊಗೊತಾ ಇದ್ದೀನಿ. ಓಕೆನಾ? 3 ಇಂಚು ತೊಗೊಂಡು ಇಲ್ಲಿ 2 ಇಂಚು ಸ್ಟ್ರೈಟ್ ಬಂದು ಈ ರೀತಿ ಶೇಪ್ ತೆಗೆದು. ಓಕೆ ನೋಡಿ, ಕಾಣಿಸ್ತಾ ಇದೆಲ್ಲ? 2 ಇಂಚು ಸ್ಟ್ರೈಟ್ ಬಂದು ಇಲ್ಲಿಂದ 3 ಇಂಚ್ ತೊಗೋಬೇಕು. ಇಲ್ಲಿ 2 ಇಂಚು ಸ್ಟ್ರೈಟ್ ಬಂದು ಆಮೇಲೆ ಕರು ಮಾಡಿ ಇಲ್ಲಿ ಸೇರಿಸ್ಕೋಬೇಕು. ಎಷ್ಟು ಸೇರಿಸ್ಕೋಬೇಕು ಮ್ಯಾಮ್ ಅಂತಂದರೆ, ಇಲ್ಲಿಂದ 3.25 ಅಥವಾ 4 ಇಂಚಿಗೆ ಎಂಡ್ ಮಾಡ್ಕೋಬೇಕು, ಸಾಕು. ಇದು 5 ನರಿಗೆ ಆಗಿರೋದಕ್ಕೆ. ನಿಮಗೆ ನಮಗೆ ಜಾಸ್ತಿ ಬೇಕು ಮ್ಯಾಮ್ ಅಂತ ಅಂದವರು ನೀವು 4, 5, 6 ಎಷ್ಟು ಬಟ್ಟೆ ಸಿಗುತ್ತೋ ಅಷ್ಟು ಬಟ್ಟೆಗೂ ಇದನ್ನು ಲೆಂತ್ನ ತೊಗೋಬೋದು. ಓಕೆನಾ? ಇಷ್ಟು ಅರ್ಥ ಆಯ್ತಲ್ವಾ? ಇವಾಗ ಕಟ್ ಮಾಡೋಣ. ಪಫ್ ಸ್ಲೀವ್ ತುಂಬ ಈಸಿ ಕಂಡ್ರು, ನೋಡೋಕ್ಕಷ್ಟೇ ಕಷ್ಟ ಅನಿಸುತ್ತೆ. ಅಯ್ಯೋ ಇದು ಬರುತ್ತಾ ನಮಗೆ ಏನೋ ಫೀಲ್ ಬರುತ್ತೆ ನಿಮಗೆ, ಕಟಿಂಗ್ ಗೊತ್ತಿರಲ್ವಲ್ಲ. ಹಾಗಾಗಿ ಕಟಿಂಗ್ ಗೊತ್ತಾದರೆ ಎಲ್ಲಕ್ಕೂ ನರಿಗೆ ಹೊಡೆದ ಇಟ್ಟ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ನೋಡಿ, ಇಷ್ಟು ಕಂಪ್ಲೀಟ್ ಆಯಿತು. ಇಲ್ಲಿ ಒಂದು ನ್ಯಾಚ್ ಹೊಡ್ಕೋಬೇಕು. ಆಮೇಲೆ ಇಲ್ಲೂ ಕೂಡ ನಾವು ನ್ಯಾಚ್ನ ಕಂಪಲ್ಸರಿ ಹೊಡ್ಕೋಬೇಕು. ಕಾಣಿಸ್ತಿದೆಯಲ್ಲ? ಇಲ್ಲಿ 2 ಹತ್ರನೂ ನ್ಯಾಚ್ ಹೊಡ್ಕೋಬೇಕು. ಈಗ ಮೈನ್ ಫ್ಯಾಬ್ರಿಕ್
ಬಟ್ಟೆನ 4 ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಇದ್ರ ಮೇಲೆ ಇಟ್ಕೊಂಡು, ಅದೇ ಸಾಲ್ಟೇಜ್ ಇದೆ, ಇಷ್ಟೇ ಬಂದಿದ್ದು ಲೆಂತು. ಓಕೆ, ನನಗೆ ಸ್ವಲ್ಪ ಸಾಲ್ಟೇಜ್ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಇವಾಗ ನಮಗೊಂದು 2 ಅರ್ಗೆನ ಚಿಕ್ಕದಾಗೇ ಕೊಡ್ತೀನಿ. ಹಾಗಾಗಿ ನಾನು ಲೆಂತ್ನ ಅಟ್ಯಾಚಿಂಗ್ ಆದಮೇಲೆ ಒಟ್ಟಿಗೆ ಕಟ್ ಮಾಡ್ಕೊತೀನಿ. ಓಕೆನಾ? ನೀವು ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟು ಬಟ್ಟೆ ಇತ್ತು ಅಂದರೆ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಕೊಂಡು ಇದು ಪ್ಯಾಚ್ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಡ, ನಾನು ಲೆಂತ್ ಒಂಚೂರು ಕಮ್ಮಿ ಮಾಡಿಕೊಂಡು ಒಂದು 5 ನರ್ಗೆ ಅಲ್ವಾ ಸಾಕಾಗುತ್ತೆ. ಇದಕ್ಕೆ ಚಿಕ್ಕದಾಗಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಓಕೆನಾ? ಇದನ್ನು ಕಟ್ ಮಾಡ್ಕೊತೀನಿ. ಓಕೆ, ಒಂದು 3 ಇಂಚ್ ಇರೋದನ್ನ ನಾನು ಡೌನ್ ಮಾಡಿಕೊಂಡು 2 ಇಂಚಿಗೆ ತೊಗೊತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ ಲೆಂತ್ ಕಮ್ಮಿ ಇರೋದ್ರಿಂದ. ಓಕೆ, ಇಷ್ಟ. ನಿಮ್ಗೆ ಅಕಸ್ಮಾತ್ ಕಮ್ಮಿ ಇತ್ತು ಅಂದರೆ ಈ ರೀತಿ ಮಾಡ್ಬೋದು. ಮ್ಯಾಮ್ ನಮ್ಮ ಹತ್ರ ಬಟ್ಟೆ 10 ಇಂಚೆ ಇತ್ತು ಅಂದರೆ ಈ ಉದ್ದ ಕೊಟ್ಕೊಳ್ಳಿ. ಅದ್ರ ಮೇಲೆ ಪಫ್ ಥರ ಮೇಲೆ ಕುತ್ಕೊಳ್ಳಲ್ಲ, ಸ್ಟ್ರೈಟ್ ಬರುತ್ತೆ. 1 ಇಂಚಿಗೆ ತೊಗೊಂಡು ಈ ಉದ್ದ ಕುತ್ಕೊಳ್ಳಿ. ಬಟ್ ನರ್ಗೆ ಬರುತ್ತೆ, ಆದರೆ ಮೇಲ್ಗಡೆ ಊದ್ಕೊಂಡಂಗಿರಲ್ಲ, ಅಂದರೆ ಮೇಲ್ಗಡೆ ಫುಲ್ ಬಫ್ ಥರ ಇರಲ್ಲ. ಓಕೆ, ಕಟ್ಟಿಂಗ್ ಇವಾಗೆಲ್ಲ ರೆಡಿ ಆಯ್ತಲ್ವಾ? ಇವಾಗ ಸ್ಟಿಚಿಂಗ್ ಮಾಡೋಣ, ಬನ್ನಿ ತೋರಿಸಿ. ಓಕೆ, ಇವಾಗ ನಾವು ಸ್ಟಿಚಿಂಗ್ ಮಾಡಬೇಕು. ಸ್ಟಿಚಿಂಗ್ ಫಸ್ಟ್ ಹೆಂಗೆ ಮಾಡಬೇಕು ಅಂದರೆ, ಕೆಳಗಡೆ ಭಾಗನ ಪೂರ್ತಿ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನರಿ ಮಾಡ್ಕೊಂಡು ಸುತ್ತ ಹೊಲ್ಕೊಂಡು ಇಟ್ಕೊಂಬಿಡೋಣ. ಈ ಕೆಳಗಡೆ ಅದನ್ನ ಸ್ಟ್ರೈಟ್ ಅಟ್ಯಾಚಿಂಗ್ ಮಾಡಿ ಉಲ್ಟಾ ಕಿನರಿ ಮಾಡಿ ಎತ್ತಿಟ್ಕೊಂಬಿಡೋಣ. ಎರಡು ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋಣ. ಸೀದದ್ರ ಮೇಲೆ ಲೈನಿಂಗ್ ಹಾಕ್ಕೋಬೇಕು. ನ್ಯಾಚು ತುಂಬ ಇಂಪಾರ್ಟೆಂಟು. ಈ ರೀತಿ ಫಸ್ಟ್ ನ್ಯಾಚ್ ಹೊಡ್ಕೊಂಡೆ ನೀವು ಉಲ್ಟಾ ಕಿನರಿ ಮಾಡಿ. ಈ ರೀತಿ ಒಂದರಿಂದ ಒಂದೇ ದಾರ ಕಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಹೊಲಿತಾ ಇದ್ದೀವಿ ಅಂತಂದರೆ ನಿಮಗೆ ಬೇಗ ಮಧ್ಯ ದಾರ ಕಟ್ ಆಗಲ್ಲ. ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ. ಓಕೆ, ಓಕೆ, ಇದನ್ನು ಕೂಡ ನ್ಯಾಚ್ ಹೊಡ್ಕೊಂಡು ಉಲ್ಟಾ ಕಿನರಿ ಮಾಡೋಣ. ಇದಕ್ಕೆ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಇದೆ. ಬಟ್ಟೆನಾರ ಸಾಲ್ಟೇಜ್ ಇದ್ದರೆ ಅದಕ್ಕೆ ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಲಾಸ್ಟಲ್ಲಿ ಅಯ್ಯೋ ಸಾಲ್ಟೇಜ್ ಇದೆ ಅಂತ ಪರದಾಡಬಾರ್ದಲ್ವಾ? ಹಾಗಾಗಿ ಸಿಲ್ವರ್ ಕಲರ್ ಬಟ್ಟೆ ತೊಗೊಂಡ್ಬಾರ್ದು. ಬಾರ್ಡ್ರು ಅದು ನಂದು ಇಷ್ಟ ಆಯ್ತಲ್ವ? ಇವಾಗ ಸ್ವಲ್ಪ ಸಾಲ್ಟೇಜ್ ಇರೋದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅಷ್ಟೇ ಸಾಲ್ಟೇಜ್ ಇರೋದು, ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಇದಕ್ಕೆ 2 ಕಡೆ ಜಾಸ್ತಿ ಇದೆ, ಇದಕ್ಕೂ ಕೂಡ ಅಟ್ಯಾಚಿಂಗ್ ಮಾಡ್ಕೋಬೇಕು. ಯಾಕಪ್ಪ ಅಟ್ಯಾಚಿಂಗ್ ಮಾಡ್ಕೋಬೇಕು ಅಂದರೆ ತೋರಿಸ್ತೀನಿ. ಓಕೆ, ಈ ರೀತಿ ಏನಾದರೂ ಸಾಲ್ಟೇಜ್ ಇದ್ದಾಗ ಇಲ್ಲಿ ನಮ್ಮ ಕಟ್ ಮಾಡಿ ಮೇಲೆಲ್ಲ ಸೈಡಲ್ಲಿ ಕಟ್ ಮಾಡಿರ್ತೀವಲ್ಲ, ಆ ಬಟ್ಟೆನೇ ಕೂಡ ನಾವು ಸ್ವಲ್ಪ ಅಲ್ವಾ ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಆಗಿರೋದು ಇಷ್ಟು ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು. 2ಕ್ಕೂ ಅಷ್ಟೇ ಸ್ವಲ್ಪ ಅಟ್ಯಾಚ್ ಮಾಡ್ಕೋಬೇಕು. ಓಕೆ, ಆಮೇಲೆ ಶೇಪ್ ಸುತ್ತ ಹೊಲ್ಕೊಂಡು ಶೇಪ್ನ ಕಟ್ ಮಾಡಿಕೊಂಡ್ರೆ ಆಯಿತು. ಫಸ್ಟೇ ಹೊಲ್ಕೊಂಡು ಕೂಡ ನಾವು ಅಟ್ಯಾಚಿಂಗ್ ಮಾಡ್ಕೋಬೋದು. ನಮ್ಗೆ ಇವಾಗ ಹಿಂಗೆ ಅಟ್ಯಾಚಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಇನ್ನೆಷ್ಟು ಬೇಕು, ಯಾವ ಜಾಗಕ್ಕೆ ಬೇಕು, ಇಲ್ಲ ಪೂರ್ತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಯಾವ ಜಾಗಕ್ಕೆ ಬೇಕು ಅಂತ ಪಟ್ ಅಂತ ಗೊತ್ತಾಗೋಗುತ್ತೆ. ಇಲ್ಲೇ ಮಾಡ್ಬೋದಿತ್ತು, ಮತ್ತು ಬ್ಲೂ ಕಲರ್ ಕಾಣಿಸುತ್ತೆ ಅಂತ ನಾನು ಈ ಕಡೆ ಮಾಡಿಕೊಂಡೆ. ಓಕೆ, ಈಗ ಈ ಸೈಡು ಸ್ವಲ್ಪ ಸಾಕು, ಬಟ್ ಮತ್ತಿನ್ನು
ಸ್ವಲ್ಪ ಆದ್ರೂ ಪರವಾಗಿಲ್ಲ ಅಟ್ಯಾಚಿಂಗ್ ಮಾಡ್ಕೊಂಡ್ಬಿಡಿ. ಲಾಸ್ಟಲ್ಲಿ ಅಯ್ಯೋ ಅಟ್ಯಾಚ್ ಬಿಚ್ಚಿ ಮಾಡೋದೆಲ್ಲ ಕಲ್ತ್ಬಿಡೋದು, ಒಂದೇ ಸಲ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ಇವಾಗ ಇನ್ನರಿ ಹಾಕ್ಕೊಂಡು ಇವಾಗ ಸುತ್ತ ಹೊಲ್ಕೊಳ್ಳೋಣ. ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದೆಲ್ಲ ಆಮೇಲೆ ಕಟ್ ಮಾಡಬೇಕು. ಈ ಪಫ್ ಸ್ಲೀವಲ್ಲೂ ಕೂಡ 2 ಥರ ಇರುತ್ತೆ, ಎರಡನ್ನೂ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಕೊಂಡು. ಇದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡೋಣ. ಓಕೆ, ಇವಾಗ ಕಾಣಿಸ್ತಿದೆ ಅಲ್ಲ. ಇವಾಗ ಪಫ್ ಸ್ಲೀವಲ್ಲಿ ನಾವಿಲ್ಲಿ 2 ಕಡೆ ನ್ಯಾಚ್ ಹೊಡ್ಕೊಂಡಿದ್ದೀವಿ ಅಲ್ವೇನ್ರಪ್ಪ. 2 ಕಡೆ ನ್ಯಾಚ್ ಹೊಡ್ಕೊಂಡಿರೋದೆ ಇಲ್ಲಿಂದ ನರಿಗೆ ಕೊಡ್ತಾ ಹೋಗಬೇಕು. ಇದು ಫ್ರಂಟ್ ಸೈಡ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಫ್ರಂಟ್ ಸೈಡಿಗೆ ನಾವು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊತೀವಲ್ವ. ಇವಾಗ ನೀವು ಕಟಿಂಗ್ ಮಾಡಿಕೊಂಡೇ ಒಂದು ನಿಮಿಷ ಮಾರ್ಕ್ ಹಾಕಿ ತೋರಿಸ್ತೀನಿ. ಇದು ಫ್ರಂಟ್ ಸೈಡಿಗೆ ಬರೋದ್ರಿಂದ, ಓಕೆ, ಇದು ಫ್ರಂಟ್ ಸೈಡಿಗೆ ಬರೋದ್ರಿಂದ ನಾವಿಲ್ಲಿ ಇಲ್ಲಿಂದ ಎಕ್ಸ್ಟ್ರಾ ಕಟಿಂಗ್ ನಾವು ಮಾಡ್ಕೋಬೇಕು ಶೇಪ್ನ. ಇದನ್ನು ಕಟ್ ಮಾಡಿಕೊಂಡೇ ಫ್ರಿಲ್ ಇಟ್ಕೊಂಡ್ಬಿಡಿ ಈ ರೀತಿ ನೋಡಿ. ಮತ್ತು ಇಲ್ಲೊಂದು ನ್ಯಾಚ್ ಹೊಡ್ಕೊಂಡ್ಬಿಟ್ರೆ ಇಲ್ಲಿವರೆಗೂ ನರಿಗೆ ಬಂದೋಗುತ್ತೆ. ನರಿಗೆ ಯಾವ ರೀತಿ ಕೊಡಬೇಕಪ್ಪ ಅಂತಂದರೆ ಕೆಲವರಲ್ಲ 2 ಥರ ಇದೆ. ಇದು ಸೆಂಟ್ರಲ್ ಒಂದು ನರಿಗೆ ಬಂದು 2 ಕಡೆಯಿಂದಲೂ ಈ ರೀತಿ, ಈ ಕಡೆಯಿಂದ ಆಪೋಸಿಟಲ್ಲಿ ನರಿಗೆನ ಕೊಡಬೇಕು, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲ ನಾವು ಬರೀ 5 ನರಿಗೆ ಕೊಡ್ತಾ ಇರೋದ್ರಿಂದ ನಾವು ಒಂದೇ ಸೈಡಿಗೆ ಇದನ್ನು ನರಿಗೆ ಕೊಡ್ತಾ ಇದ್ದೀವಿ. ಇದು ಯಾವ ಥರ ಬರ್ತಪ್ಪ ಅಂತ ತೋರಿಸ್ತೀನಿ ನೋಡಿ. ಎರಡು ಥರ ತೋರಿಸ್ಕೊಡ್ತೀನಿ, ಇನ್ನೊಂದಕ್ಕೆ ಇನ್ನೊಂದು ಥರ ತೋರಿಸ್ತೀನಿ, ನಿಮ್ಗೆ ಎರಡೂ ಅರ್ಥ ಆಗುತ್ತೆ. ಹಾಂ, ಇದು ಒಂದೇ ಕಡೆ ಬಂದಿರೋದು, ಎಲ್ಲದು ಸೇರಿಸಿ ಒಂದೇ ಕಡೆ ನರಿಗೆ ಕೊಟ್ಟಿರೋದ್ರಿಂದ ಸ್ಲೀವ್ ಅಟ್ಯಾಚಿಂಗ್ ಆದಾಗ ಈ ರೀತಿ ಮೇಲಕ್ಕೆ ಬರುತ್ತೆ. ಜಸ್ಟ್ ಮೇಲ್ಗಡೆ ಮಾತ್ರ ನರಿಗೆ ಥರ ಬರುತ್ತೆ. ಇನ್ನೊಂದು ಆಪೋಸಿಟ್ ಕೊಡುತ್ತೆ. ಕೆಲವು ನೀವು ಕಡಿಮೆ ಇರೋದ್ರಿಂದ ಒಂದು 5 ನರಿಗೆ ಒಂದೇ ಕಡೆ ಕೊಟ್ಕೊಳ್ಳಿ. ಒಂದು 6-7 ಬರುತ್ತೆ ಮ್ಯಾಮ್ ಅಂತ ಅಂದರೆ ನೀವು 2 ಕಡೆಯಿಂದಲೂ ಕೊಡಿ. ಅದು ಯಾವ ರೀತಿ ಕೊಡಬೇಕಪ್ಪ ಅಂತೇಳಿ ಇದರಲ್ಲಿ ತೋರಿಸ್ತೀನಿ. ಓಕೆ, ಇದನ್ನೆಲ್ಲ ಫಸ್ಟ್ ಸುತ್ತ ಹೊಲ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ಬಿಡೋಣ. ಪ್ರತಿಯೊಂದು ಲೈನಿಂಗಿಗೂ ಅಷ್ಟೇ, ಲೈನಿಂಗು ಮೈನ್ ಫ್ಯಾಬ್ರಿಕ್ಕು ನೀಟಾಗಿ ಅಟ್ಯಾಚಿಂಗ್ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ಬಂದು ಹೋಗ್ಬಿಡುತ್ತೆ. ಎಕ್ಸ್ಟ್ರಾ ಸ್ವಲ್ಪನೂ ಬಿಡಬೇಡಿ, ಲೈನಿಂಗ್ ಎಷ್ಟಿರುತ್ತೋ ಅಷ್ಟನ್ನೇ ಕಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಫ್ರಂಟ್ ಸೈಡ್ದು ಕಟ್ ಮಾಡ್ಕೊಳ್ಳೋಣ. ಒಂದು ಈ ಸೈಡ್ ಬಂದಿರುತ್ತೆ ಅಲ್ವಾ, ಇನ್ನೊಂದು ಈ ಸೈಡ್ ಬರುತ್ತೆ. ಒಂದು ಲೆಫ್ಟ್ದೊಂದು, ಒಂದು ರೈಟ್ದೊಂದು, ಯಾವ್ಯಾವ ಕಡೆ ಬಂದಿರುತ್ತೋ ಆ ಕಡೆದು ಮಾರ್ಕ್ ಹಾಕ್ಕೊಂಡು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊತೀವಲ್ರಪ್ಪ, ಅದೆಲ್ಲ ಗೊತ್ತೇ ಇರುತ್ತೆ. ಎಕ್ಸ್ಟ್ರಾ ಕಟಿಂಗ್ 1/2 ಇಂಚಿಂದು ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ನ್ಯಾಚಿಂದ ಎಷ್ಟು ಕಟ್ ಮಾಡಬೇಕು ಗೊತ್ತಿದೆಯಲ್ಲ, ನ್ಯಾಚಿಂದ 3/4 ಇಂಚು, ಲಾಸ್ಟಿಂದ 2 ಇಂಚ್ಗೆ 1/2 ಇಂಚಿಗೆ ನೀಟಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಇನ್ನೊಂದು ಥರದ್ದು ನಾನು ಮಾಡಿ ತೋರಿಸಿ ಬಿಚ್ಚಿ ಮಾಡ್ಕೊತೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಓಕೆ, ಸ್ಟಾರ್ಟಿಂಗು ಒಂದು ಸ್ಟ್ರೈಟ್ ನರಿಗೆನ ಕೊಟ್ಕೋಬೇಕು ಇದು, ಓಕೆನಾ. ಅದಾದ ಮೇಲೆ ನ್ಯಾಚಿಂದ ಈ ನ್ಯಾಚಿಗೆ ಇದು ಆಪೋಸಿಟ್ಟಲ್ಲಿ ಈ ರೀತಿ ಒಳಗಡೆ ಕೊಡಬೇಕು, ಈ ರೀತಿ ನರಿಗೆ ಕೊಡಬೇಕು. ಅಂದರೆ ಇದನ್ನು ಮುಂದಕ್ಕೆ ಕೊಡಬೇಕು. ಇದು ಮುಂದಕ್ಕೆ ಕೊಟ್ಟರೆ ಹಿಂಭಾಗ ಈ ಸೈಡ್ ಬಂದಿರುತ್ತೆ, ಕಾಣಿಸ್ತಿದೆ ಅಲ್ಲ, ಈ ಸೈಡ್ ಬರುತ್ತೆ. ಅದಕ್ಕೋಸ್ಕರ ಈ ನರಿಗೆನ ಮುಂದಕ್ಕೆ ಕೊಡಬೇಕು. 2 ನರಿಗೆ ಬರೋದು ಆ ಕಡೆಯಿಂದ. ಓಕೆ, ನೆಕ್ಸ್ಟು ಇದನ್ನು ಈ ಸೈಡ್ ಹಿಂಭಾಗ ನಮ್ಮ ಸೈಡಿಗೆ ಅವಾಗ ನರಿಗೆ ಹಿಂಭಾಗದ್ದು ಈ ಸೈಡ್ ಬಂದಿರುತ್ತೆ. ತೋರಿಸ್ತೀನಿ ನಿಮಗೆ ಮಾಡಾದ್ಮೇಲೆ. ಓಕೆ, ನೋಡಿ ಇದು ಈ ರೀತಿ ಬಂತ. ಇಲ್ಲಿ ನರಿಗೆ ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿದೆ ಅಲ್ಲ, ಈ ರೀತಿ ನರಿಗೆ ಬರುತ್ತೆ.
ನೀವು ಕೇಳ್ಬೋದು ಎರಡರಲ್ಲಿ ಏನು ಯಾವ ಥರ ಬರುತ್ತೆ ಮ್ಯಾಮ್ ನಿಮಗೆ ಎರಡದು ಇಟ್ಟು ತೋರಿಸಿ ಅಂತ. ಏನು ಡಿಫ್ರೆನ್ಸು ಅಂತ ಇಟ್ಟು ತೋರಿಸ್ತೀನಿ. ಕಾಣಿಸ್ತಿದೆಯಲ್ವಾ? ಇದು ಫ್ರಿಲ್ ಬಂದು ಈ ರೀತಿ ಬರುತ್ತೆ. ಎರಡು ಪಫ್ ಸ್ಲೀವ್ದು ಡಿಫ್ರೆಂಟು ನೀವೇ ಹೇಳಿ. ಇದು ಮಾಮೂಲಿ ಫುಲ್ ನರ್ಗೆ ಬಂದಿರೋದ್ರಿಂದ ಇದು ಊದ್ಕೊಂಡಂಗೆ ಬಂದಿರುತ್ತೆ. ಇದು ಈ ಥರ ಆಪೋಸಿಟ್ ಎರಡೂ ಕೂಡ ಡಿಫ್ರೆಂಟಾಗಿ ಕಾಣುತ್ತೆ. ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಎರಡೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಡ್ರೆಸ್ಸಿಗೆ ಈ ಥರ ಮಾಡ್ಕೊಳ್ಳಿ, ಬ್ಲೌಸ್ಗೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಇದು ಸಿಂಪಲ್ಲಾಗಿ ಕಾಣುತ್ತೆ, ಇದು ಹೆವಿ ಫುಲ್ ಗ್ರಾಂಡಾಗಿ ಕಾಣುತ್ತೆ, ಮೇಲೆ ಊದ್ಕೊಂಡಂಗೆ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಈ ಥರ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ಬಿಚ್ಚಿ ಈ ಥರ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಓಕೆನಾ? ಇವಾಗ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬ್ಲೌಸ್ಗೆಲ್ಲ ಶೋಲ್ಡರ್ ನೆನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ರ ಬೋಟ್ ನೆಕ್ದು ಸ್ಟಿಚಿಂಗು ಕಟ್ಟಿಂಗ್ ಎಲ್ಲ ತೋರಿಸಿದ್ದೀನಲ್ವಾ? ಇವಾಗ ಅಟ್ಯಾಚಿಂಗ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ಓಕೆ, ಇದು ಫ್ರಂಟ್ ಸೈಡ್ ಬರೆದಿದ್ದು ಈ ಕಡೆ ಸೈಡ್ಗೆ. ಶೋಲ್ಡರ್ ಅಟ್ಯಾಚಿಂಗ್ ಆದಮೇಲೆ ಸ್ವಲ್ಪ ಏನಾದರೂ ನಿಮ್ಗೆ ಅಪ್ ಆ್ಯಂಡ್ ಡೌನ್ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ಇದನ್ನ ಒಂಚೂರು ಕ್ರಾಸಿಗೆ ಸ್ಟಿಚ್ ಕಟ್ ಮಾಡ್ಕೊಳ್ಳಿ, ಏನಾಗಲ್ಲ. ಓಕೆ, ಸ್ವಲ್ಪ ಬಂದಿತ್ತು ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇದು ಫ್ರಂಟ್ ಸೈಡ್ ಬಂದಿದೆ. ಆಲ್ರೆಡಿ ನಾನು ಫ್ರಂಟ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಅಟ್ಯಾಚಿಂಗ್ನ ಮಾಡ್ಕೊತೀನಿ. ನ್ಯಾಚನ್ನ ಕೂರಿಸ್ಕೊಂಡು ಆದಷ್ಟು ಸೆಂಟ್ರಲ್ಲೇ ಅಟ್ಯಾಚಿಂಗ್ನ ಮಾಡ್ಕೋಬೇಕು ಈ ರೀತಿ. ಒಂದು ಟೆನ್ಷನ್ ಮಾರ್ಜಿನಲ್ಲೇ ಮಾಡ್ಕೊಳ್ಳಿ, ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ. ಈ ಸೈಡ್ ಕೆಳಗಡೆ ತಗೋಣ. ಎಲ್ಲರೂ ಬೋಟ್ ನೆಕ್ ಕಟಿಂಗು ಸ್ಟಿಚಿಂಗ್ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ರ ಸ್ಲೀವ್ ಡಿಸೈನ್ಗೆ. ತುಂಬ ಚೆನ್ನಾಗಿರುತ್ತೆ ಬೋಟ್ ನೆಕ್ಕಿಗೆ ಡಿಸೈನು. ನೋಡಿ ಮಾಡ್ಕೊಳ್ಳಿ. ಓಕೆ, ಒಂದೊಂದು ಸ್ಟಿಚ್ ಹಾಕಿದ್ದೀವಲ್ಲ, ಡಬಲ್ ಸ್ಟಿಚ್ ಹಾಕ್ಕೊಂಬಿಡೋಣ. ಓಕೆ, ಇವಾಗ ಇನ್ನೊಂದು ಸ್ಲೀವ್. ಓಕೆ, ಇವಾಗ ನಾನು ಇದನ್ನೆಲ್ಲ ಮಾಡಿದ್ದೆ ಅಲ್ವಾ, ಆಪೋಸಿಟ್ಟು. ಬಟ್ ಅದೊಂದು ಮಾಡಿದ್ರೆ ಆಮೇಲೆ ಡಿಸೈನ್ ಚೇಂಜ್ ಆಗಿಬಿಡುತ್ತೆ. ಇದನ್ನು ಬಿಚ್ಚಿಬಿಟ್ಟು ನಾನು ಅದಕ್ಕೆ ಹೆಂಗೆ ನರಿಗೆ ಕೊಟ್ಟಿದ್ದೋ ಅದೇ ರೀತಿ ಕೊಡ್ತೀನಿ. ಇನ್ನೊಂದು ಸಲ ನೋಡ್ಕೊಳ್ಳಿ ನರಿಗೆ ಕೊಡೋದು. ಮತ್ತು ಬಟ್ಟೆ ನನ್ನ ಚಿಕ್ಕದಕ್ಕೆ ಮೇಲ್ಗಡೆ 3 ಇಂಚ್ ತೊಗೊಂಡಿಲ್ವಲ್ಲ, 2 ಇಂಚ್ ಕಟ್ ಮಾಡಿರೋದ್ರಿಂದ ಸಣ್ಣದಾಗಿ ಕೊಡ್ತೀನಿ. ಅದಕ್ಕೂ ಅಷ್ಟೇ ಸಣ್ಣದಾಗಿ ಕೊಟ್ಟನಲ್ಲ, ಅದೇ ರೀತಿಯೇ ಕೊಡ್ತೀನಿ. ಇಲ್ಲ ಅಂದರೆ ಇಷ್ಟು ದೊಡ್ಡದಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಬರೋದು. ಇದೆಲ್ಲ ನೀಟಾಗಿ ಬಿಚ್ಕೊಂಡು ನಿಮ್ಗೆ ತೋರ್ಸೋಕ್ಕೆಲ್ಲ ಹೊಲಿಬೇಕು, ಬಿಚ್ಚಬೇಕು. ಇವಾಗ ನಾವು ಸೆಂಟ್ರದ್ದು ಕೂಡ ನೀಟಾಗಿ ಬಿಚ್ಕೊಂಬಿಡೋಣ. ನೀವು 2 ಥರದ್ದು ಇದು ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬ್ಲೌಸು ಕೂಡ ಚೆನ್ನಾಗಿರುತ್ತೆ. ಬಟ್ಟೆ ಜಾಸ್ತಿ ಇದ್ದರೆ ಆರ್ನರ್ಗೆ ಬರ್ತಾ ಇದೆ ಅಂದರೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಕೂಡ ಹೊಲಿದಿಟ್ಕೊಂಡಿದ್ದೀನಿ ಬ್ಲೌಸು, ನೋಡಿರಬೇಕು. ಬ್ಲೂ ಕಲರ್ ವೆಲ್ವೆಟ್ ಬ್ಲೌಸು ಎಷ್ಟು ಒಂದು ಸೈಡಿಗೆ 6 ಬಂದಿದೆ. ಮೇಲ್ಗಡೆ 6 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾಡಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ಓಕೆನಾ? ಇವಾಗ ನಾವು ಮತ್ತೆ ನರಿಗೆ ಇಟ್ಕೊಂಡು ಆಮೇಲೆ ಆಲ್ರೆಡಿ ನಾನು ಫ್ರಂಟ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನರಿಗೆ ಹಿಡಿಯೋಣ, ಚಿಕ್ಕದಾಗಿ ಹಿಡಿಯೋಣ. ಓಕೆ, ಎಷ್ಟು ಪುಟ್ಟಾಗ ಇದು ನರಿಗೆನ ಇಟ್ಕೊಂಡಿದ್ದೀನಿ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಓಕೆ, ಈ ಸೈಡು ಫ್ರಂಟ್ ಸೈಡ್ ಆಲ್ರೆಡಿ ಕಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಲ್ಲ, ಇದು ಈ ಕಡೆ ಫ್ರಂಟ್ ಸೈಡ್ ಬರುತ್ತೆ. ಇವಾಗ ಸೆಂಟ್ರಲ್ಲೇ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಕಂಪಲ್ಸರಿ. ಈ ರೀತಿ ಓಕೆ, ಆ ಕಡೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಓಕೆ, ಸ್ಲೀವ್ದು ಕಟ್ಟಿಂಗ್ ಹೇಗೆ ಮಾಡಬೇಕು, ಹಾಗೆಯೇ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸ್ಕೊಟ್ಟೆ ಅಲ್ಲ.
ನೋಡಿ ಎಷ್ಟು ನೀಟಾಗಿ ಬಂದಿದೆ. ಐರನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಓಕೆ, ಇಲ್ಲಿ ನೋಡಿ ಈ ಥರ ಬರಬೇಕು. ಅದು ಬಂದಿದ್ರೆ ಆಪೋಸಿಟ್ ಬಂದಿರೋದು ಫುಲ್ಲು ಊದ್ಕೊಂಡಂಗೆ ಬಂದಿರುತ್ತೆ. ಇದು ಮಾಮೂಲಿ ಸಿಂಪಲ್ ಆಗಿರುತ್ತೆ. ಜಸ್ಟ್ ಒಂದು 5 ಕೊಟ್ಟಿರೋದ್ರಿಂದ ಸ್ವಲ್ಪ ಮೇಲೆ ಕುತ್ಕೊಳ್ಳೋದು. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಹೊಲ್ಕೊಳ್ಳಿ ಆಯಿತಾ. ಸರಿ ಕಣ್ರೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.